ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ನಿಮಗೆ 8th ಪಾಸ್ ಆಗಿದ್ರೂ ಕೂಡ ಅಂತವರಿಗೂ ಹುದ್ದೆಗಳಿದೆ. ಯಾವ್ಯಾವ ಹುದ್ದೆ ಖಾಲಿ ಇದೆ, ಎಲ್ಲಿ ಖಾಲಿ ಇದೆ, ಸ್ಯಾಲ್ರಿ ಏನು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಮಧ್ಯದಲ್ಲಿ ಎಲ್ಲಾದ್ರೂ ಸ್ಕಿಪ್ ಮಾಡಿದ್ರೆ ಸಂಪೂರ್ಣ ಡೀಟೇಲ್ಸ್ ಸಿಗೋದಿಲ್ಲ. ಆಮೇಲೆ ಕಮೆಂಟ್ ಬಾಕ್ಸ್ ನಲ್ಲಿ ಡೀಟೇಲ್ಸ್ ಕೇಳ್ತಿರ್ತೀರಾ. ಅದಕ್ಕೋಸ್ಕರ ಸಂಪೂರ್ಣ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿ ದಿನಾನು ಇದೇ ರೀತಿ ಜಾಬ್ ಡೀಟೇಲ್ಸ್, ಜಾಬ್ ವಿಡಿಯೋಸ್ ನೋಡಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಶುರು ಮಾಡೋಣ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCIನವರು 33,566 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಉದ್ಯೋಗ ಸ್ಥಳ ಆಲ್ ಇಂಡಿಯಾದಲ್ಲಿ ಖಾಲಿ ಇರುತ್ತೆ, ಅಖಿಲ ಭಾರತದಲ್ಲಿ. ಹಲವಾರು ಹುದ್ದೆ ಇದೆ, ಯಾವ್ಯಾವ್ದು ಅಂತ ತಿಳಿಸ್ಕೊಡ್ತೀನಿ. ಸ್ಯಾಲ್ರಿ ನೋಡೋದಾದ್ರೆ 28,200 ರೂಪಾಯಿಂದ ಹಿಡಿದು 1,40,40,000 ರೂಪಾಯಿ ತನಕನೂ ಇರುತ್ತೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್ ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಇದೆ ಅಂತ ನೋಡೋದಾದ್ರೆ ಕೆಟಗರಿ 2, ಅದು 2 ಕೆಟಗರಿ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಕೆಟಗರಿ 2 ಹುದ್ದೆ 6,221 ಇದೆ. ಕೆಟಗರಿ 3 ಹುದ್ದೆ 27,345 ಖಾಲಿ ಇದೆ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮ್ಯಾನೇಜರ್ ಹುದ್ದೆಗೆ 18 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ 28 ವರ್ಷ. ಎಲ್ಲಾ ಹುದ್ದೆಗೂ ಮಿನಿಮಮ್ 18 ಆಗಿರುತ್ತೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮಾತ್ರ ಹೇಳ್ತಾ ಹೋಗ್ತೀನಿ. ಮ್ಯಾನೇಜರ್ ಹಿಂದಿ ಹುದ್ದೆಗೆ 35 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ನಿಮಗೆ ಹಿಂದಿ ಬರಬೇಕಾಗುತ್ತೆ ಮ್ಯಾನೇಜರ್ ಹಿಂದಿ ಹುದ್ದೆಗೆ. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ಹುದ್ದೆಗೆ ಮ್ಯಾಕ್ಸಿಮಮ್ 28 ವರ್ಷ. ಸ್ಟೆನೋ ಗ್ರೇಡ್ 2 ಹುದ್ದೆಗೆ, ಮತ್ತೆ ಟೈಪಿಸ್ಟ್ ಹುದ್ದೆಗೆ, ಮತ್ತೆ ವಾಚ್ಮ್ಯಾನ್ ಹುದ್ದೆಗೆ 18ರಿಂದ 25 ವರ್ಷ. ನೀವು ಈ ಏಜ್ ನ ನೋಡಿ ಬೇಜಾರಾಗಬೇಡಿ. ನೆಕ್ಸ್ಟ್ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ವಯೋಮಿತಿ ಸಡಿಲಿಕೆ ಎಷ್ಟು ಕೊಟ್ಟಿದ್ದಾರೆ, ಯಾವ್ಯಾವ ಕೆಟಗರಿ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ, ನೋಡಿ ಮುಂದೆನು. ನೆಕ್ಸ್ಟ್ FCI ಅಸಿಸ್ಟೆಂಟ್ ಗ್ರೇಡ್ 3 ಹುದ್ದೆಗೆ ಮ್ಯಾಕ್ಸಿಮಮ್ 27 ವರ್ಷ. ನೆಕ್ಸ್ಟ್ ಅಸಿಸ್ಟೆಂಟ್ ಗ್ರೇಡ್ 3 ಹಿಂದಿಗೆ 18ರಿಂದ 28 ವರ್ಷ. ಆದರೆ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಕೆಲವೊಂದು ಕೆಟಗರಿಯವರಿಗೆ. ಎಷ್ಟು ವಯೋಮಿತಿ ಸಡಿಲಿಕೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಕೊಟ್ಟಿರ್ತಾರೆ. OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. PWD ಅಂದ್ರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ ಜನರಲ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾ ಇದ್ರೆ ಅಂತವರಿಗೆ 10 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. PWD ಕ್ಯಾಂಡಿಡೇಟ್ಸ್ OBC ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾ ಇದ್ರೆ ಅಂತವರಿಗೆ 13 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. PWD ಕ್ಯಾಂಡಿಡೇಟ್ಸ್ SC ST ಕೆಟಗರಿಗೆ ಬಿಲಾಂಗ್ ಆಗಿದ್ದಾರೆ ಅಂತವರಿಗೆ 15 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಎಷ್ಟಿದೆ, ಹೇಗೆ ಕಟ್ಟಬೇಕು ಅನ್ನೋದರ ವಿವರ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನೂ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರಾ ಅಂತವರಿಗೆ ಈ ವಿಡಿಯೋನ, ಈ ಚಾನಲ್ನ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನ ನೋಡೋಣ. SC ST PWD ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಆದ್ರೆ UR ಮತ್ತೆ OBC EWS ಅಂತ ಹೇಳಿದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್ ಗಳಿಗೆ 800 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವು ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೆಟಗರಿ ವೈಸ್ ಇರೋದ್ರಿಂದ ನೀವು ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟು ಮತ್ತೆ PWD ಆಗಿದ್ರೆ PWD ಸರ್ಟಿಫಿಕೇಟ್ ಅಂದ್ರೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ನ ಹೊಂದಿರಬೇಕಾಗತ್ತೆ. ನೀವು OBC ಆದ್ರೂ ಅಷ್ಟೇ, EWS ಆದ್ರೂ ಅಷ್ಟೇ, ನಿಮಗೂ ಕೂಡ ಸರ್ಟಿಫಿಕೇಟ್ ಇರಬೇಕಾಗತ್ತೆ. EWS ಗೆ EWS ಸರ್ಟಿಫಿಕೇಟ್ ನೀವು ಮಾಡಿಸಿರ್ಬೇಕಾಗತ್ತೆ. ಮಾಡಿಸಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ, ಯಾಕಂದ್ರೆ ಬೇರೆ ಬೇರೆ ಹುದ್ದೆಗೂ EWS ಅಲ್ಲಿ ರಿಸರ್ವೇಶನ್ ಕೊಟ್ಟಿರ್ತಾರೆ. OBCನೂ ಅಷ್ಟೇ, OBC ಸರ್ಟಿಫಿಕೇಟ್ ಅಂತ ಒಂದು ಬರುತ್ತೆ, ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅದನ್ನ ಪಡ್ಕೊಳ್ಳಿ. ಹೇಗೆ ತಗೊಬೇಕು ಅಂತ ಹೇಳಿ ನೋಡಿ ಪಡ್ಕೊಳ್ಳಿ ಅದನ್ನ.
ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ನ ಹೇಗೆ ಪೇ ಮಾಡಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕಾಗತ್ತೆ. ಆಫ್ಲೈನ್ ಮುಖಾಂತರ ಪೇ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ಆನ್ಲೈನ್ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಇರುತ್ತೆ. ಅದನ್ನ ಪಾಸ್ ಆದರೆ ನಿಮಗೆ ಇಂಟರ್ವ್ಯೂ ಅಂದರೆ ಸಂದರ್ಶನಕ್ಕೆ ಕರೀತಾರೆ. ಇದೆರಡೂ ಪಾಸ್ ಆದರೆ ನಿಮಗೆ ಸೆಲೆಕ್ಷನ್ ಮಾಡ್ಕೊತಾರೆ ಜಾಬಿಗೆ. ಓಕೆನಾ. ನೆಕ್ಸ್ಟ್ ಇವಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರ ತಿಳ್ಕೊಳ್ಳೋಣ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳಿ. ಮ್ಯಾನೇಜರ್ ಹುದ್ದೆಗೆ ಗ್ರಾಜ್ಯುಯೇಟು CA ICWA BCom MBA ಆಗಿರೋರು ಅಪ್ಲಿಕೇಶನ್ ಹಾಕೋಬಹುದು. ಅದೇ ಏನಾದರೂ ಮ್ಯಾನೇಜರ್ ಹಿಂದಿಗಾದ್ರೆ ಮಾಸ್ಟರ್ ಡಿಗ್ರಿ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ಹುದ್ದೆಗೆ ಡಿಪ್ಲೊಮೊ BE ಅಥವಾ BTech ಆದವರು ಅಪ್ಲಿಕೇಶನ್ ಹಾಕೋಬಹುದು. ಸ್ಟೆನೋ ಗ್ರೇಡ್ 2ಗೆ ಡಿಗ್ರಿ ಅಥವಾ ಗ್ರಾಜ್ಯುಯೇಷನ್ ಆಗಿರಬೇಕು. ನೆಕ್ಸ್ಟ್ ಟೈಪಿಸ್ಟ್ ಹಿಂದಿಗೆ ಗ್ರಾಜ್ಯುಯೇಷನ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಹಿಂದಿಯಲ್ಲಿ ಟೈಪ್ ಮಾಡೋದಕ್ಕೆ ಬರಬೇಕಾಗತ್ತೆ. ಮ್ಯಾನೇಜರ್ ಹಿಂದಿನೂ ಅಷ್ಟೇ, ನಿಮಗೆ ಹಿಂದಿ ಮಾತನಾಡೋದಕ್ಕೆ ಬರೆಯೋಕೆ ಎಲ್ಲ ಬರಬೇಕಾಗುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ ಮ್ಯಾನೇಜರ್ ಹಿಂದಿ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋರು. ನೆಕ್ಸ್ಟ್ ವಾಚ್ಮ್ಯಾನ್ ಹುದ್ದೆಗೆ 8th ಪಾಸ್ ಆಗಿದ್ರೆ ಸಾಕು, ನೀವು ಅಪ್ಲಿಕೇಶನ್ನ ಹಾಕೋಬಹುದು. ಅದೇ ಏನಾದರೂ FCI ಫುಡ್ ಕಾರ್ಪೊರೇಷನ್ ಇಂಡಿಯಾ ಅಸಿಸ್ಟೆಂಟ್ ಗ್ರೇಡ್ 3 ಸಹಾಯಕ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಗ್ರಾಜ್ಯುಯೇಟು BSc BE ಅಥವಾ BTech ಆಗಿರಬೇಕಾಗತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಗ್ರೇಡ್ 3 ಹಿಂದಿ ಹುದ್ದೆಗೆ ಹಾಕ್ತಾ ಇದ್ರೆ ನಿಮಗೆ ಡಿಗ್ರಿ ಆಗಿದ್ರೆ ಸಾಕು, ನೀವು ಅಪ್ಲಿಕೇಶನ್ ಹಾಕೋಬಹುದು. ಆದರೆ ಇದರಲ್ಲೂ ಅಷ್ಟೇ ನಿಮಗೆ ಹಿಂದಿ ಬರಬೇಕಾಗತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಯಾವ್ದು ಹಿಂದಿ ಅಂತ ಹುದ್ದೆ ಇದೆಯಲ್ಲ ಅದಕ್ಕೆಲ್ಲ ನಿಮಗೆ ಹಿಂದಿ ಬರೋ ಅವಶ್ಯಕತೆ ಕಡ್ಡಾಯವಾಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿ ತಿಳಿಸ್ಕೊಡ್ತೀನಿ. ಇದು ಡ್ರಾಫ್ಟ್ನ ರಿಲೀಸ್ ಮಾಡಿದ್ದಾರೆ, ಇನ್ನು ಅಪ್ಲಿಕೇಶನ್ ಓಪನ್ ಆಗಿಲ್ಲ. ಓಪನ್ ಆದ ತಕ್ಷಣ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ವಾಟ್ಸಾಪ್ ಚಾನಲ್ನ ಜಾಯಿನ್ ಆಗಿರಿ. ಓಪನ್ ಆಗಿದ ತಕ್ಷಣ ನಾನು ನಿಮಗೆ ಅಲ್ಲಿ ಜಾಬ್ ಲಿಂಕು, ಅಪ್ಲಿಕೇಶನ್ ಲಿಂಕು, ಡೀಟೇಲ್ಸು ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ನ ಜಾಯಿನ್ ಆಗಿ. ವಾಟ್ಸಪ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಡ್ರಾಫ್ಟ್ ಅಪ್ಕಮಿಂಗ್ ನೋಟಿಫಿಕೇಶನ್ ಡ್ರಾಫ್ಟ್ನ ಅವರು ರಿಲೀಸ್ ಮಾಡಿದ್ದಾರೆ. ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಬೇಕು, ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ. ಅಪ್ಲಿಕೇಶನ್ನು ಎಲ್ಲಿ ಲಿಂಕ್ ಓಪನ್ ಆಗುತ್ತೆ ಅಂತ ಹೇಳಿದ್ರೆ fci.gov.in/recruitment ಅಂತ ಇದೆಯಲ್ಲ ಇದರಲ್ಲಿ ಅವರು ರಿಲೀಸ್ ಮಾಡ್ತಾರೆ ಅಪ್ಲಿಕೇಶನ್ ಓಪನ್ ಆದಾಗ. ಇದನ್ನ ನಾನು ನಿಮಗೆ ವಾಟ್ಸಪ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ, ಅವಾಗ ಚೆಕ್ ಮಾಡ್ತಾ ಇರಿ. ನಮಗೆ ಆದಷ್ಟು ಬೇಗ ತಿಳ್ಕೊಂಡ್ರೆ ನಾವೇ ಆದಷ್ಟು ಬೇಗ ವಿಡಿಯೋ ಮಾಡ್ತೀವಿ ಓಪನ್ ಆದ ತಕ್ಷಣನೇ. ಓಕೆನಾ. ಇದಿಷ್ಟು ಈ ಜಾಬ್ನ ವಿಡಿಯೋ. ಇದು ಡ್ರಾಫ್ಟ್ ಅಪ್ಕಮಿಂಗ್ ನೋಟಿಫಿಕೇಶನ್ ರಿಲೀಸ್ ತಕ್ಷಣ ತಿಳಿಸ್ಕೊಡ್ತೀವಿ. ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಓಪನ್ ಆದ ತಕ್ಷಣ, ಅದರ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಈ ಅಪ್ಕಮಿಂಗ್ ನೋಟಿಫಿಕೇಶನ್ ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇದಿಷ್ಟು ಈ ಜಾಬ್ನ ವಿಡಿಯೋ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.